ತಾಲೂಕಿನ ಬೇಡಿಕೆ ಇದೆ. ಅದು ಹನಿ ನೀರಾವರಿ ಆಗಬೇಕು ಅನ್ನೋದು ಕೈ ಬಿಟ್ಟು ಹೋಗಿರ್ತಕ್ಕಂಥದ್ದು ಭಾಳ ಅನ್ಯಾಯ ಇದೆ. ಯಾಕಂತಂದ್ರೆ ಈಗಾಗಲೇ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ ಹನಿ ನೀರಾವರಿ ವ್ಯವಸ್ಥೆ ಈಗ ಬರ್ತಾ ಇದೆ. ತುಂಬ ಕಡೆಗಳಲ್ಲಿ ಕಾಮಗಾರಿ ಜಾರಿ ಇದೆ. ಸೊ ಅದನ್ನು ಕೂಡ ಇವತ್ತು ಹೊಳಲ್ಕೆರೆ ರೈತರಿಗೆ ಸಿಗಬೇಕು, ಈ ಭಾಗ ಸಮೃದ್ಧ ಆಗಬೇಕು. ಅಷ್ಟೇ ಅಲ್ಲ, ಇದು ಈಗಾಗಲೇ ಭಾಳ ಜನ ಮಾತಾಡಿದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಡೀ ಸಮಗ್ರ ಜಿಲ್ಲೆಗೆ ನೀರಾವರಿ ಆಗಬೇಕಾದ್ರೆ ಈಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತ್ವರಿತವಾಗಿ ಅದನ್ನು ಪೂರ್ಣಗೊಳಿಸಬೇಕು. ಅದಕ್ಕೆ ಅಲಭ್ಯ ಇರ್ತಕ್ಕಂಥ ಬಂಡವಾಳ ಏನಿದೆ ಅದರ ಬಜೆಟ್ ಅಲೋಕೇಶನ್ನು ಅನುದಾನವನ್ನು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆದಷ್ಟು ಬೇಗ ಕೊಡಬೇಕು. ಆದರೆ ಅಲ್ಲಿ ಅಡ್ಡಿಯಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮುಂದಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆಯ ರಾಷ್ಟ್ರೀಯ ಮಾನ್ಯತೆ ಏನಿದೆ ಅದು ಪೆಂಡಿಂಗ್ ಇದೆ. ಅದನ್ನು ಬೇಗ ಅದನ್ನು ಅನುಮತಿ ಮಾಡಿ ಆ 5,300 ಕೋಟಿಯನ್ನು ಅಲೋಕೇಶನ್ ಮಾಡಿದರೆ ಆ ಹಣವನ್ನು ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೆ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಆಗಿ ಕರ್ನಾಟಕ ಸರ್ಕಾರ ಕೂಡ ಕೊಡಬೇಕಾಗುತ್ತೆ. ಅದು ಕೂಡ ಹಣವನ್ನು ಬೇಗ ಬಿಡುಗಡೆ ಮಾಡಿದ್ರೆ ಇದನ್ನು ಏನು ಇವರು ಟಾರ್ಗೆಟ್ ಹೇಳಿದ್ರೆ 2028 ಮುಗಿಸ್ತೀವಿ ಅನ್ನೋಂಥದ್ದು ಇದು ಶುದ್ಧ ಸುಳ್ಳು. ಇದು ನಮ್ಮ ಜಿಲ್ಲೆಯ ರೈತರಿಗೆ ಮೂಗಿಗೆ ತುಪ್ಪ ಸೋರುವಂಥ ಒಂದು ಕೆಲಸ. ಪ್ರತಿ ಚುನಾವಣೆಯಲ್ಲಿ ಕೂಡ ನಾವು ಭದ್ರಾ ಮೇಲ್ದಂಡೆ ನೀರು ಕೊಡ್ತೀವಿ ಅನ್ನೋದು, ಒಂದಷ್ಟು ಜನ ರೈತರನ್ನ ಕರ್ಕೊಂಡು ಹೋಗೋದಲ್ಲಿ ಸ್ಪಾಟ್ ತೋರಿಸೋದು, ಮತ್ತೆ ಬರೋದು, ಮತ್ತೆ ಮುಗಿಸೋದು. ಈ ರೀತಿಯ ಕಳ್ಳಾಟ, ಈ ರೀತಿಯ ಏನೋ ಕಣ್ಣಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಒಂದು ಪ್ರವೃತ್ತಿ ಏನಿದೆ ಈ ಜಿಲ್ಲೆಯ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಬಂದಿದ್ದಾವೆ. ಈಗ ಈ ಜಿಲ್ಲೆಯ ಜನ 2ನೇ ಬಾರಿಗೆ ಈ ರೈತರು ಮತ್ತೆ ಒಂದು ರೀತಿಯ ರೈತ ದಂಗೆ ಅನ್ನುವಂಥ ರೀತಿಗೆ ಇವತ್ತು ಎದ್ದು ಕೂತಿದ್ದಾರೆ. ಅದು ಹೊಳಲ್ಕೆರೆ ಹಿರಿಯೂರಿನ ಮೂಲಕ ಶುರು ಆಗುತ್ತೆ. ಮತ್ತೊಂದು ಸುತ್ತಿನ ಭದ್ರಾ ಮೇಲ್ದಂಡೆ ಮತ್ತು ಜಿಲ್ಲೆಯ ಸಮಗ್ರ ನೀರಾವರಿ, ಕೆರೆ ತುಂಬಿಸುವಂಥದ್ದು, ಹನಿ ನೀರಾವರಿ ಆಗುವಂಥದ್ದು ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಆಗಬೇಕು. ಇಲ್ಲದೆ ಹೋದರೆ ಒಂದು ಕಡೆ ಪಾಪ ಹೊಳಲ್ಕೆರೆಯವರಿಗೆ ಅನ್ಯಾಯ ಆಗುವಂಥದ್ದು, ಮತ್ತು ನಮಗೂ ಕೂಡ ಹಿರಿಯೂರಿಗೆ ಅನ್ಯಾಯ. ಮೊಳಕಲ್ಮೂರು ಚಳ್ಳಕೆರೆ ಈ ಇರ್ತಕ್ಕಂಥ ಏನು 29.9 TMC ನೀರಿದೆ, ಆ ನೀರನ್ನು ಸಾಮಾಜಿಕ ನ್ಯಾಯದ ರೀತಿ ವಾಟರ್ ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದು, ಇದು ನೀರನ್ನು ಕೂಡ ಸಾಮಾಜಿಕವಾಗಿ ಹಂಚಿಕೆ ಮಾಡಬೇಕು. ಭಾಳ ಬಲಾಢ್ಯರು ತಮ್ಗೆ ಬೇಕಾದಂಗೆ ನೀರು ಹಂಚಿಕೆ ಮಾಡ್ಕೊಳ್ಳೋದಂಥದ್ದಲ್ಲ. ಇವತ್ತು ನಾವು ಡ್ಯಾಮ್ ಹತ್ರ ಇದ್ದೀವಿ, ವಾಣಿವಿಲಾಸ ಸಾಗರ ಡ್ಯಾಮು, ದೀಪದ ಕೆಳಗೆ ಕತ್ತಲು. ನಮ್ಮ ಹತ್ರ ನೀರಿದೆ, ನಾವು ನೀರು ಬಳಕೆ ಮಾಡ್ಕೊತಲ್ಲ. ನಮ್ಮ ರೈತರು ಇವತ್ತು ತೋಟಗಳು ಒಣಗಿ ಹೋಗಿದ್ದಾವೆ, ಅವ್ರ ಬದುಕುಗಳು ಮೂರಾ ಬಟ್ಟೆ ಆಗಿದ್ದಾವೆ. ಇವತ್ತು ಕೆರೆಗಳು ಬತ್ತು ಹೋಗಿದ್ದಾವೆ. ಇವತ್ತು ಪ್ರತಿ ಹಂತದಲ್ಲೂ ಕೂಡ ಎಲ್ಲ ಕಡೆ ಇವತ್ತು ಹೋರಾಟಗಳು ಇದ್ದಿದ್ದಾವೆ. ಇದೆಲ್ಲವಕ್ಕೆ ಕಾರಣ ಏನಂದರೆ ನಮಗೆ ಭರವಸೆ ಕೊಟ್ಟಂಥ ರಾಜಕೀಯ ಪಕ್ಷಗಳು, ಸರ್ಕಾರಗಳು ಇವತ್ತು ಅವ್ರು ಕೊಟ್ಟ ಮಾತನ್ನು ತಪ್ಪು ನಡೆದಿದ್ದಾವೆ. ಹಾಗಾಗಿ ಮತ್ತೆ ರೈತ ಯುವಕರು, ರೈತ ಮಹಿಳೆಯರು, ಈಚೆಗಡೆ ಸಿದ್ದೂರಪ್ಪ ಅಂತ ಒಬ್ಬ ಪ್ರಾಮಾಣಿಕ, ಒಬ್ಬ ಬದ್ಧತೆ ಇರ್ತಕ್ಕಂಥ ನಾಯಕತ್ವ ಏನಿದೆ ಜಿಲ್ಲೆಯಲ್ಲಿ, ಮತ್ತು ಅನೇಕ ಇವತ್ತು ಒಳ್ಳೆಯ ಮನಸ್ಸುಗಳಿದ್ದಾವೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಮಗದೊಮ್ಮೆ ಈ ಒಂದು ಭದ್ರಾ ಮೇಲ್ದಂಡೆಯ ಹೋರಾಟ, ಮತ್ತೊಂದು ಕಡೆ ಸಮಗ್ರ ನೀರಾವರಿ ಹೋರಾಟ ಶುರು ಮಾಡಬೇಕಾಗಿದೆ. ಚಾಲನೆ ಸಿಕ್ಕಿದೆ. ನಾವು ಇವ್ರ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.